ಇಂತಹ ದೇಶತಃ ಕಾಲತಃ ಸ್ಪಷ್ಟವಾಗಿ ವ್ಯಾಪ್ತನಾಗಿರ್ತಕ್ಕಂಥವನು, ದೋಷಗಳ ಗುಣಗಳಿಂದ ದೂರನಾಗಿರ್ತಕ್ಕಂಥವನು ಆ ಭಗವಂತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಭೂತಾವದ್ಯಂ ಸುಖಚಿತಿಮಯೈ ಮಂಗಲೈ ಯುಕ್ತಮಂಗೈ, ತನ್ನ ಎಲ್ಲಾ ಗುಣಗಳು ಪರಿಪೂರ್ಣವಾಗಿವೆ. ಅಷ್ಟು ಮಾತ್ರ ಅಲ್ಲ, ಯುಕ್ತಮಂಗೈ ತನ್ನ ಎಲ್ಲಾ ಅಂಗಾಂಗಗಳು ಕೂಡ ಭಗವಂತನದ್ದು ವಿಚಿತ್ರವಾಗಿರ್ತಕ್ಕಂತಹ ಅಂಗಾಂಗಗಳು. ನಮ್ಮ ಹಾಗೆ ಪ್ರಾಕೃತವಾಗಿರ್ತಕ್ಕಂತಹ ಶರೀರವೋ ಪ್ರಾಕೃತವಾಗಿರ್ತಕ್ಕಂತಹ ಇಂದ್ರಿಯಗಳು ಭಗವಂತನಲ್ಲಿ ಇರ್ತಕ್ಕಂಥದ್ದು, ಅವುಗಳು ಭಗವಂತನಲ್ಲಿ ಇಲ್ಲ. ಅಪ್ರಾಕೃತವಾಗಿರ್ತಕ್ಕಂತಹ ಶರೀರ ಭಗವಂತನ ಶರೀರ. ನಾವುಗಳು ಕಣಿಯಿಂದ ಮಾತ್ರ ನೋಡುವಲ್ಲಿ, ಆದರೆ ಭಗವಂತ ಕಣಿಯಿಂದ ನೋಡಲೂವಲ್ಲ, ಭಗವಂತ ಕಣಿಯಿಂದ ನಡೆಯುವಲ್ಲ. ಆದ್ದರಿಂದಾಗಿ ಯುಕ್ತಮಂಗೈ ಅನೇಕ ವಿಧವಾಗಿರ್ತಕ್ಕಂತಹ ಅಪ್ರಾಕೃತವಾದ ಶರೀರದಿಂದ ಕೂಡಿರ್ತಕ್ಕಂಥವನು ಭಗವಂತ ತಾನಾಗಿದ್ದಾನೆ. ಅಂತಹ ಭಗವಂತ ಸಾನಾಚ್ಛನ್ನಃ ವಿರತವೈಕಂ ಬ್ರಹ್ಮನಾರಾಯಣಾಖ್ಯಂ, ಅಂತಹ ಭಗವಂತ ನಮ್ಮೆಲ್ಲರ ಸ್ವಾಮಿಯಾಗಿದ್ದಾನೆ. ಅಂತಹ ನಾರಾಯಣ ಪರಬ್ರಹ್ಮನಾದವನನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ಆರಂಭದಲ್ಲಿ ಭಗವಂತನನ್ನ ಈ ವಿಧವಾಗಿ ತಾವು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಭಗವಂತ ಸರ್ವವ್ಯಾಪ್ತನಾಗಿದ್ದಾನೆ. ಅದು ಕೇವಲ ಗ್ರಂಥದಲ್ಲಿ ಮಾತ್ರ ನೋಡೋದಲ್ಲ, ಅಪೌರುಷೇಯವಾದ ವೇದವೂ ಕೂಡ ಅದನ್ನೇ ಪ್ರತಿಪಾದನೆ ಮಾಡುತ್ತೆ. ಏನು ಅಂತಂದ್ರೆ ಅಂತರ್ಬಹಿಷ್ಠ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ಭಗವಂತ ಪ್ರಪಂಚದ ಒಳಗಡೆ ಹೊರಗಡೆ ಸರ್ವವ್ಯಾಪ್ತನಾಗಿದ್ದಾನೆ. ಅದನ್ನೇ ನಾರಾಯಣ ಪಂಡಿತರು ತಿಳಿಸುವಾಗ ದೇಶತಃ ಕಾಲತಶ್ಚ ಅಂತ ಹೇಳಿ ತಿಳಿಸಿಕೊಟ್ರು. ಅಂತಹ ವ್ಯಾಪ್ತನಾಗಿರ್ತಕ್ಕಂತಹ ಭಗವಂತ ನಾರಾಯಣ ನಾವು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾರಾಯಣ ಪಂಡಿತರು ಆರಂಭದಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಅದೇ ವಿಧವಾಗಿ ಎರಡನೇ ಪದ್ಯದಲ್ಲಿ ಬರುವಾಗ ಭೂಷಾರತ್ನಂ ಭುವನವಲಯ ಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಗತಿ ದುಹಿತುರ್ ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋ ತೆಜ್ಜುರತ್ನಂ ಕೌಸಲ್ಯಾಯಾಹ ರಸದ ಮಹರನ್ ಮಂಡಲೇ ಪುತ್ರರತ್ನಂ. ಅನೇಕ ವಿಧವಾದ ಭಗವಂತನಿಗೆ ವಿಶೇಷಣಗಳನ್ನು ಕೊಡ್ತಾ ಬರ್ತಾರೆ ನಾರಾಯಣ ಪಂಡಿತರು. ಏನೇನದು ವಿಶೇಷಣಗಳು? ಭಗವಂತ ಭೂಷಾರತ್ನಾಗಿದ್ದಾನೆ, ಆಶ್ಚರ್ಯರತ್ನಾಗಿದ್ದಾನೆ, ಲೀಲಾರತ್ನಾಗಿದ್ದಾನೆ, ಮೌಲ್ಯರತ್ನಾಗಿದ್ದಾನೆ, ಚಿಂತಾರತ್ನಾಗಿದ್ದಾನೆ. ಇಂತಹ ಎಲ್ಲಾ ವಿಧವಾದ ರತ್ನಗಳಿಂದ ಕೂಡಿರ್ತಕ್ಕಂತಹ ಆ ಯಾವ ಭಗವಂತ ತಾನಿದ್ದಾನೆ, ಅವನಿಗೆ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ತಾನು ಆರಾಧಿಸಲಿ, ಅವನು ಬಂದು ನೆಲೆಸಲಿ ಅಂತ ಹೇಳಿ ನಾರಾಯಣ ಪಂಡಿತರು ಎರಡನೇ ಪದ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಿದು? ಭೂಷಾರತ್ನಂ ಭುವನವಲಯ ಸ್ಯಾಖಿಲಾಶ್ಚರ್ಯರತ್ನಂ. ಭಗವಂತ ಅನೇಕ ಅವತಾರಗಳನ್ನು ತಾನು ಮಾಡಿದ್ದಾನೆ. ಅನೇಕ ಅವತಾರಗಳನ್ನು ಮಾಡಿ ಅನೇಕ ಸಜ್ಜನರನ್ನು ಉದ್ಧಾರ ಮಾಡಿದ್ದಾನೆ, ದುಷ್ಟರನ್ನ ದಮನ ಮಾಡಿದ್ದಾನೆ, ನಿಗ್ರಹ ಮಾಡಿದ್ದಾನೆ. ಅಂತಹ ಸಜ್ಜನರ ಉದ್ಧಾರಕೂ ಆಗಿದ್ದಾನೆ, ದುರ್ಜನರ ದಮನಕೂ ಆಗಿದ್ದಾರಂತಹ ಭಗವಂತ ಭೂಷಾರತ್ನಂ, ನಾನು ಭೂಷಾರತ್ನಾಗಿದ್ದಾನೆ. ಭೂಮಿಗೆ ಅವತಾರ ಮಾಡಿ ರತ್ನದಂತೆ ಪ್ರಜ್ವಲಿಸುವಂತಹ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ನಾನು ನೆಲೆಸಲಿ. ಅದೇ ವಿಧವಾಗಿ ಲೀಲಾರತ್ನಂ ಜಗತ್ತಿನ ದೇವತಾ ಮೌಲ್ಯರತ್ನಂ. ಮಹಾಲಕ್ಷ್ಮಿ ಆಗ್ಬೋದು, ಬ್ರಹ್ಮದೇವರಾಗ್ಬೋದು, ರುದ್ರದೇವರಾಗ್ಬೋದು, ಅನೇಕ ದೇವತೆಗಳ ಚರಾಚರ ದೇವತೆಗಳು ಕೂಡ ಇಂತಹ ಭಗವಂತನ ಪಾದ ಸೇವೆಯಲ್ಲಿ ನಾವು ರತರಾಗಿದ್ದಾರೆ. ಆದ್ದರಿಂದ ಲೀಲಾರತ್ನಂ ಅಂತಹ ಎಲ್ಲಾ ವಿಧವಾದ ಲೀಲೆಗಳಿಂದ ಎಲ್ಲಾ ದೇವತೆಗಳನ್ನು ತನ್ನ ನಿಗ್ರಹದಲ್ಲಿಟ್ಟುಕೊಂಡಿರ್ತಕ್ಕಂತಹ ಭಗವಂತ ತಾನು ನಮ್ಮ ಹೃದಯ ಕಮಲದಲ್ಲಿ ಆರಾಧಿಸಲಿ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋ ಯಜ್ಞರತ್ನಂ. ಯಾರು ಚಿಂತೆ ಮಾಡ್ತಾರೆ, ಮನಸ್ಸಿನಲ್ಲಿ ಯಾವುದಾದ್ರೂ ಕಲ್ಮಶ ಇತ್ತು, ಯಾವುದಾದ್ರೂ ಚಿಂತೆ ಇತ್ತು, ಅಂತಹ ಎಲ್ಲಾ ಚಿಂತೆಗಳಿಂದ ಮನಸ್ಸಲ್ಲಿರ್ತಕ್ಕಂತಹ ಅನೇಕ ಕಲ್ಮಶಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಿದ್ದೆ ಅಂದ್ರೆ ಆ ಕಲ್ಮಶವನ್ನು ದೂರ ಮಾಡಿ ಭಗವಂತ ಸ್ವಚ್ಛಂದವಾಗಿರ್ತಕ್ಕಂತಹ ಮನಸ್ಥಿತಿಯನ್ನು ನಮ್ಮಲ್ಲಿ ಉಂಟು ಮಾಡ್ತಾನೆ. ಅಂತಹ ಸ್ವಚ್ಛಂದವಾದ ಹೃದಯಗಮನದಲ್ಲಿ ನಿಲ್ಲಿಸುವಂತಹ ಯಾವ ಭಗವಂತ ಚಿಂತಾರತ್ನಾಗಿದ್ದಾನೆ, ಆ ಚಿಂತಾರತ್ನಾಗಿರ್ತಕ್ಕಂತಹ ಭಗವಂತ ನಮ್ಮ ಮನಸ್ಸಲ್ಲಿ ತಾನು ನೆಲೆಸಲಿ, ಆರಾಧಿಸಲಿ. ಅದೇ ವಿಧವಾಗಿ ಕೌಸಲ್ಯಾಯ ಮಂಡಲೇ ಪುತ್ರರತ್ನಂ. ಅಂತಹ ಕೌಸಲ್ಯಾದೇವಿಯ ಮಗನಾಗಿ ರಾಮನಾಗಿ ಹುಟ್ಟಿ ದಶರಥ ಕೌಸಲ್ಯರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂತಹ ಯಾವ ಕೌಸಲ್ಯ ರತ್ನಾಗಿದ್ದಾನೆ ಭಗವಂತ, ಅಂತಹ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ತಾನು ನೆಲೆಸಲಿ ಅಂತ ಹೇಳಿ ನಾರಾಯಣ ಪಂಡಿತರು ಈ ವಿಧವಾಗಿ ಭಗವಂತನನ್ನ ಸಾಕಷ್ಟು ವಿಧವಾಗಿ ನಾವು ಸ್ತೋತ್ರ ಮಾಡ್ತಾ ಬರ್ತಾರೆ. ಮಹಾವ್ಯಾಕರಣಾಂಬೋಧಿ ಮಂಥಮಾನ ಸ್ಪಂದನ್ ಕವಯತ್ನಂ ರಾಮಕೀರ್ತ್ಯ ಹನುಮಂತ ಉಪಾಸ್ಮಹೇ. ಮೂರನೇ ಪದ್ಯದಲ್ಲಿ ಭಗವಂತನನ್ನ ಸ್ತೋತ್ರ ಮಾಡಿ ಅದರಲ್ಲಿ ಲಕ್ಷ್ಮೀದೇವಿಯು ಕೂಡ ನಾನು ಸೇರ್ಕೊಳ್ತಾರೆ. ಭಗವಂತನನ್ನ ಸ್ತೋತ್ರ ಮಾಡುವಾಗ
ಮಾಡಿದ್ದಾರೆ. ಮಹಾವ್ಯಾಕರಣಾಂಬೋಧಿ ಮಂಥಮಾನ ಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಉಪಾಸ್ಮಹೇ. ಹನುಮಂತ ದೇವರನ್ನ ಉಪಾಸನೆ ಮಾಡ್ತೇನೆ. ಎಂಥವರಾಗಿದ್ದಾರೆ ಹನುಮಂತ ದೇವರು ಅಂದ್ರೆ ಮಹಾವ್ಯಾಕರಣ ಅಂಬೋಧಿ ಅಂತಂದ್ರೆ ಸಮುದ್ರ. ಎಂತಹ ಸಮುದ್ರ ಅಂತಂದ್ರೆ ಮಹಾವ್ಯಾಕರಣಾಂಬೋಧಿ. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಕಾಣುವಂಥದ್ದು ವ್ಯಾಕರಣವನ್ನು ನೋಡ್ತೇವೆ. ಪಾಣಿನಿ ಮಹರ್ಷಿಗಳು ರಚಿಸಿರ್ತಕ್ಕಂತಹ ವ್ಯಾಕರಣ. ಆದರೆ ಮುಖ್ಯ ಪ್ರಾಣದೇವರು ಹನುಮಂತ ದೇವರು ಕಲಿತಿರ್ತಕ್ಕಂತಹ ವ್ಯಾಕರಣ ಮಹಾವ್ಯಾಕರಣ, ಮೂಲ ವ್ಯಾಕರಣ ಅಂತ ಕರೀತಾರೆ. ಅಂತಹ ಮಹಾವ್ಯಾಕರಣವನ್ನ ಕರಗತ ಮಾಡಿಕೊಂಡಿರ್ತಕ್ಕಂಥವರು ಈ ಹನುಮಂತ ದೇವರು. ಅಂತಹ ವ್ಯಾಕರಣ ಗ್ರಂಥ ಎಂಥದ್ದಾಗಿದೆ ಅಂದರೆ ಅಂಬೋಧಿ, ಸಮುದ್ರದಂತೆ ಆಳವಾಗಿರ್ತಕ್ಕಂತಹ ವ್ಯಾಕರಣ ಗ್ರಂಥ. ಅಂತಹ ವ್ಯಾಕರಣವನ್ನ ಕರಗತ ಮಾಡಿಕೊಂಡಿರ್ತಕ್ಕಂಥವರು. ಮಂಥಮಾನ ಸಮಂದರಂ, ಅಂತಹ ಮಂಥಮಾನ ಸಮಂದರಂ. ಒಂದು ಕಡುಗೋಲು ಬೇಕು ಸಮುದ್ರವನ್ನು ಮಂಥನ ಮಾಡಬೇಕಂದ್ರೆ. ಕಡುಗೋಲು ಯಾರಪ್ಪ ಅಂತಂದ್ರೆ ಕಡುಗೋಲು ಯಾರೋ ಅಲ್ಲ, ಆ ಮಂದಿರ ಪರ್ವತದಂತೆ ಇರ್ತಕ್ಕಂತಹ ಕಡುಗೋಲು ಅದು ಸಾಕ್ಷಾತ್ ಮುಖ್ಯ ಪ್ರಾಣದೇವರೇ. ಇಂತಹ ಮುಖ್ಯ ಪ್ರಾಣದೇವರನ್ನ ಆ ವ್ಯಾಕರಣ ಎನ್ನುವಂತಹ ಸಮುದ್ರದಲ್ಲಿ ಹಾಕಿ ನಾವು ಕಳೆದಾಗ ಕವಯಂತಂ ರಾಮಕೀರ್ತ್ಯ, ಆ ಸಮುದ್ರದಲ್ಲಿ ಆ ಕಡಗೋಲನ್ನು ಹಾಕಿ ಕಳೆದಾಗ ನಮ್ಗೆ ಏನು ಉತ್ಪತ್ತಿ ಆಗತ್ತೆ ಅಂದ್ರೆ ರಾಮಕೀರ್ತ್ಯ, ಅನೇಕ ವಿಧವಾದ ಭಗವಂತನ ರಾಮನ ಕೀರ್ತನೆಗಳು ನಮಗೆ ಸಿದ್ಧಾ ಬರ್ತಾರಂತೆ. ಹೇಗೆ ಸಮುದ್ರ ಮಂಥನ ಮಾಡುವಾಗ ದೇವತೆಗಳು ದೈತ್ಯರು ಮಂದ್ರ ಪರ್ವತವನ್ನು ಇಟ್ಕೊಂಡು ಸಮುದ್ರ ಮಂಥನವನ್ನು ಮಾಡಿದ್ರು. ಅಲ್ಲಿಂದ ಉತ್ಪತ್ತಿಯಾದವುಗಳು ಅನೇಕ ಅದ್ಭುತವಾಗಿರ್ತಕ್ಕಂತಹ ವಸ್ತುಗಳು. ಎಷ್ಟು ಒಂದು ಧರ್ಮಂತ ಪರಮಾತ್ಮ ಆವಿರ್ಭೂತನಾದ, ಪಾರಿಜಾತ ವೃಕ್ಷ ಆವಿರ್ಭೂತವಾಯಿತು. ಅದೇ ವಿಧವಾಗಿ ರತ್ನಗಳು, ವಜ್ರವೈಢೂರ್ಯಾದಿಗಳು ಉತ್ಪತ್ತಿಯಾದವು. ಅದೇ ವಿಧವಾಗಿ ಕಾಮಧೇನು ಉತ್ಪತ್ತಿಯಾಯಿತು. ಎಲ್ಲಿಯೂ ಸಿಗದೇ ಇರತಕ್ಕಂತಹ ಅಮೂಲ್ಯವಾದ ಪದಾರ್ಥಗಳು ಸಮುದ್ರ ಮಂಥನ ಕಾಲದಲ್ಲಿ ಉತ್ಪತ್ತಿಯಾದವು. ಹಾಗೆಯೇ ರಾಮದೇವರು ಎನ್ನುವಂತಹ ಅನೇಕ ಗುಣಗಾನಗಳನ್ನು ನಾವು ಸಿಗಬೇಕು. ಆ ಭಗವಂತನ ರಾಮನ ಕೀರ್ತನೆಗಳು ನಮ್ಮಲ್ಲಿ ಉಂಟಾಗಬೇಕು ಅಂತಾದಾಗ ನಾವು ಮಂಥನ ಮಾಡಬೇಕಂತೆ. ಮಂಥನ ಮಾಡುವಾಗ ಎಲ್ಲಿ ಮಂಥನ ಮಾಡಬೇಕು? ಆ ಸಮುದ್ರದಂತೆ ಇರ್ತಕ್ಕಂತಹ ವ್ಯಾಕರಣವನ್ನು ಬಲ್ಲಿರ್ತಕ್ಕಂತಹ ಯಾವ ಮುಖ್ಯ ಪ್ರಾಣದೇವರು ಮಂದ್ರ ಪರ್ವತ ಇದ್ದಾರೆ ಅವರನ್ನೇ ಮುಖ್ಯವಾಗಿ ಇಟ್ಕೊಂಡು ನಾವು ಮಂಥನ ಮಾಡಿದಾಗ ಕವಯಂತಂ ರಾಮಕೀರ್ತ್ಯ, ಅನೇಕ ವಿಧವಾದ ರಾಮನ ಕೀರ್ತನೆಗಳು ನಮ್ಮಲ್ಲಿ ಉತ್ಪತ್ತಿಯಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಯಾವಾಗ ಭಗವಂತನ ಕೀರ್ತನೆಗಳು, ಭಗವಂತನ ಗುಣಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಅವುಗಳು ಬೆಳಲಿಕ್ಕೆ ಪ್ರಾರಂಭವಾಗುತ್ತೋ ಅದೇ ಭಗವಂತನ ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಮುಖ್ಯ ಕಾರಣೀಭೂತರಾದವರು ಮುಖ್ಯ ಪ್ರಾಣದೇವರು. ಅಂತಹ ಹನುಮಂತ ಉಪಾಸ್ಮಹೆ, ಅಂತಹ ಹನುಮಂತನನ್ನ ಸ್ತೋತ್ರ ಮಾಡ್ತೇನೆ, ಉಪಾಸನೆ ಮಾಡ್ತೇನೆ ಅಂತ ಹೇಳಿ ನಾರಾಯಣ ಪಂಡಿತರು ಹನುಮಂತ ದೇವರನ್ನ ಸ್ತೋತ್ರ ಮಾಡ್ತಾರೆ. ಅದೇ ವಿಧವಾಗಿ ಮುಂದಿನ ಪದ್ಯದಲ್ಲಿ ಭೀಮಸೇನ ದೇವರ ಚಿಂತನೆಯನ್ನು ಮಾಡ್ತಾರೆ. ಹೇಗಿದ್ದಾರೆ ಭೀಮಸೇನ ದೇವರು? ಮುಖ್ಯ ಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾ ವೀರ ಸುವರ್ಣಾನ ನಿಕಷಾಶ್ಮಾಯಿತಂ ಬಭೋ. ಮುಖ್ಯ ಪ್ರಾಣದೇವರ ಎರಡನೇ ಅವತಾರ ಆಗಿರ್ತಕ್ಕಂಥವರು ಭೀಮಸೇನ ದೇವರು. ಆ ಭೀಮಸೇನ ದೇವರು ಎಲ್ಲ ವಿಧವಾಗಿರ್ತಕ್ಕಂತಹ ದುಷ್ಟರ, ಎಲ್ಲ ವಿಧವಾದ ಪರಾಕ್ರಮಶಾಲಿಗಳ ಹೃದಯಕ್ಕೆ ಒಲುಗೋಲಂತೆ ಇರ್ತಕ್ಕಂಥವರು, ಒರೆಗಲ್ಲಂತೆ ಇರ್ತಕ್ಕಂಥವರು ಭೀಮಸೇನ ದೇವರು. ಅವರ ಪರಾಕ್ರಮಕ್ಕೆ ಸಮವಾಗಿರ್ತಕ್ಕಂತಹ ಇನ್ನೊಂದು ಪರಾಕ್ರಮ ವಸ್ತುವೇ ಇಲ್ಲ ಭೂಮಿಯ ಮೇಲೆ. ಅಷ್ಟು ಮಹತ್ತರವಾಗಿರ್ತಕ್ಕಂತಹ ಪರಾಕ್ರಮವನ್ನು ಹೊಂದಿರತಕ್ಕಂತಹ ಆ ಭೀಮಸೇನ ದೇವರು ಏನಾಗಿದ್ದಾರೆ, ಅಂತಹ ಭೀಮಸೇನ ದೇವರು ನಮ್ಮಲ್ಲಿ ದೃಢವಾಗಿ ಅವರು ಬಂದು ನೆಲೆಸಿದರೆ ಭಗವಂತನ ಅವರ ಹೃದಯ ಎಷ್ಟು ಗಟ್ಟಿಯಾಗಿರುತ್ತೋ ಭಗವದ್ಭಿಷೇಕವಾಗಿರ್ತಕ್ಕಂತಹ ಜ್ಞಾನವೂ ನಮಗೆ ಗಟ್ಟಿಯಾಗಿ ಸಿದ್ಧ ಆಗಬೇಕು ಅಂದ್ರೆ ಭೀಮಸೇನ ದೇವರ ಅನುಗ್ರಹ ಬೇಕು. ಆದ್ದರಿಂದ ಆ ಭೀಮಸೇನ ದೇವರನ್ನ ಸ್ತೋತ್ರ ಮಾಡಿ ಮುಂದಿನ ಪದ್ಯದಲ್ಲಿ ಆಚಾರ್ಯ ಮಧ್ವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನ ರಸಾರಣಸೇ ಉತ್ತುಂಗ ವಾಕ್ತರಂಗಾಯ ಮಧ್ವ ದುಗ್ಧಾಬ್ದಯೇ ನಮಃ. ಮಧ್ವಾಚಾರ್ಯರು ಅವರನ್ನ ಒಂದು ಕ್ಷೀರ ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ ನಾರಾಯಣ ಪಂಡಿತರು. ಎಂಥವರು ಮಧ್ವಾಚಾರ್ಯರು ಅಂತಂದ್ರೆ, ಆ ಮಧ್ವಾಚಾರ್ಯರು ಪ್ರತಿನಿತ್ಯವೂ ಕೂಡ ಒಂದು ಶ್ವಾಸೋಚ್ಛ್ವಾಸವನ್ನು ಜಪ ಮಾಡ್ತಾ ಹಂಸನಾಮಕಾದ ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನ ಆರಾಧಕರಾಗಿರ್ತಕ್ಕಂಥವರು ಮಧ್ವಾಚಾರ್ಯರು. ಅವರ ಪ್ರತಿನಿತ್ಯವೂ ಕೂಡ ಅವರ ಹೃದಯದಲ್ಲಿ ಶೇಷಶಾಹಿಯಾಗಿರ್ತಕ್ಕಂತಹ ಭಗವಂತನನ್ನ ಅನುಸಂಧಾನ ಮಾಡ್ಕೊಳ್ತಾ ಭಗವಂತನನ್ನ ಸದಾಕಾಲ ಹೃದಯ ಕಮಲದಲ್ಲಿ ಆರಾಧನೆ ಮಾಡ್ತಾ ಇರ್ತಕ್ಕಂಥವರು ಆ ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರನ್ನ ಸ್ತೋತ್ರ ಮಾಡೋದ್ರಿಂದಾಗಿ ಆ ಮಧ್ವಾಚಾರ್ಯರು ಆ ಕ್ಷೀರಸಾಗರಕ್ಕೆ ಸಮರಾಗಿರ್ತಕ್ಕಂಥವರು ಮಧ್ವಾಚಾರ್ಯರು. ಯಾಕೆಂದ್ರೆ ಕ್ಷೀರಸಾಗರದಲ್ಲಿ ಎಷ್ಟು ಹನಿಗಳಿವೆ ನಮ್ಮಿಂದ ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಆಚಾರ್ಯ ಮಧ್ವರಲ್ಲಿ, ಮುಖ್ಯ ಪ್ರಾಣದೇವರಲ್ಲಿ ಭಗವದ್ಭಿಷೇಕವಾದ ಜ್ಞಾನ ಎಷ್ಟಿದೆ ಅಂತ ಹೇಳಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯವಾಗೋದಿಲ್ಲ. ಅಷ್ಟು ಅಪಾರವಾದ
ಅತಿ ಉನ್ನತವಾಗಿರ್ತಕ್ಕಂತಹ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥವರು ಆಚಾರ್ಯ ಮಧ್ವರು. ಅಂತಹ ಆಚಾರ್ಯ ಮಧ್ವರೆಂಬಂತಹ ಕ್ಷೀರಸಾಗರಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾರಾಯಣ ಪಂಡಿತರು 3 ಅವತಾರಗಳನ್ನು ಕೂಡ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ಅನಂತರ ಅದ್ಭುತವಾದ ತ್ರಿವಿಕ್ರಮ ಪಂಡಿತರ ಸ್ತೋತ್ರವನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ನಾವು ತಿಳ್ಕೊಳ್ಬೇಕು, ತ್ರಿವಿಕ್ರಮ ಪಂಡಿತರು ಎಂಥವರು, ಅವರ ಬಾಲ್ಯಲೀಲೆಯನ್ನು ನೋಡಿದ್ರೆ ನಮಗೆ ಅರ್ಥ ಆಗತ್ತೆ. ಅವರ ಬಾಲ್ಯಲೀಲೆ ಎಂಥದ್ದು ಅಂತಂದ್ರೆ, ಒಂದು ಗ್ರಂಥದಲ್ಲಿ ಅವರ ಉಲ್ಲೇಖ ಮಾಡ್ತಾರೆ. ತ್ರಿವಿಕ್ರಮ ಪಂಡಿತರ ಬಾಲ್ಯಲೀಲೆ ಎಂಥದ್ದು ಅಂತಂದ್ರೆ, ಚಿಕ್ಕ ಬಾಲಕ, 5 ವರ್ಷದ ಬಾಲಕ ಮನೆ ಅಂಗಳದಲ್ಲಿ ತಾನು ಆಟ ಆಡ್ತಾ ಇರ್ತಾನಂತೆ. ಆಟ ಆಡ್ತಾ ಇರುವಾಗ ಅವರ ತಂದೆ ಹೆಸರು ಸುಬ್ರಹ್ಮಣ್ಯ ಭಟ್ಟರು ಅಂತ. ಆ ತ್ರಿವಿಕ್ರಮ ಪಂಡಿತರು ಚಿಕ್ಕ ಬಾಲಕನಾಗಿದ್ದಾಗ ಹೊರಗಡೆ ಆಟ ಆಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷುಕ ಬಂದಾಗ, ಭಿಕ್ಷೆ ಬೇಡಲಿಕ್ಕೆ ಭಿಕ್ಷುಕ ಬಂದಾಗ ಆ ತ್ರಿವಿಕ್ರಮ ಪಂಡಿತರು 5 ವರ್ಷದ ಬಾಲಕನಿಗೆ ಅದ್ಭುತವಾದ ಸಂಸ್ಕೃತ ಜ್ಞಾನ ಎಂಥದ್ದು ಅಂದ್ರೆ, ಅಲ್ಲಿಯೇ ಭಿಕ್ಷುಕನಿಗೆ ಒಂದು ಸ್ತೋತ್ರವನ್ನ, ಒಂದು ಶ್ಲೋಕವನ್ನ ಮಾಡಿ ಅವನಿಗೆ ಉತ್ತರವನ್ನ ಕೊಡ್ತಾರಂತೆ. ಏನದು ಶ್ಲೋಕ? ಯತ್ರ ಕ್ಷಪಣಕ ಶಾಖಾ ಹರ್ತ ತತ್ರ ಕ್ಷಪಣಕ ಶಾಖಾ ಶಾಖ, ಏಕ ಕ್ಷಪಣಕ ಶಾಖಾ ಹರ್ತ ತತ್ರ ಕ್ಷಪಣಕ ಶಾಖಾ ಡಾಕಾಹ ಅಂತ ಹೇಳಿ ಒಂದು ಶ್ಲೋಕವನ್ನ ಹೇಳಿ ಭಿಕ್ಷುಕನಿಗೆ ಉತ್ತರವನ್ನ ಕೊಡ್ತಾರೆ. ಏನಿದೆ ಆಶ್ಚರ್ಯ, ಯಾರಿಗೂ ಅರ್ಥ ಆಗೋದಿಲ್ಲ. ಶಾಖಾ ಶಾಖಾ ಅಂತ ಹೇಳಿ ಬರ್ತದೆ ಶ್ಲೋಕದಲ್ಲಿ, ಬಿಟ್ರೆ ಏನು ಉತ್ತರ ಕೊಟ್ಟರೆ ಗೊತ್ತಾಗೋದಿಲ್ಲ. ಏಕಕ್ಷಪಣಕ ಶಾಖಾಹರ್ತ, ಯಾವ ಮನೆಯಲ್ಲಿ ಸುಮಾರು 4-5 ಮಂದಿ ಕೂತ್ಕೊಂಡು ತಿಂತಾರೆ, ಏಕಕ್ಷಪಣಕ ಶಾಖಾಹರ್ತ, ಒಬ್ಬ ಮಾತ್ರ ದುಡಿತಾ ಇರ್ತಾನೆ, ಅಂತಹ ಒಬ್ಬನೇ ದುಡಿಯುವಂತಹ ಮನೆ, 4-5 ಮಂದಿ ಸುಮ್ಮನೆ ಕೂತ್ಕೊಂಡು ಊಟ ಮಾಡುವಂತಹ ಮನೆಗೆ ನೀನು ತತ್ರ ಕ್ಷಪಣಕ ಶಾಖಾಡಾಕಾಹ, ಅಲ್ಲಿಗೆ ಹೋಗಿ ಭಿಕ್ಷೆಯನ್ನು ಕೇಳೋದಲ್ಲ. ಯತ್ರ ಕ್ಷಪಣಕ ಬಹುಶಾಖಾದಾಹ, ಯಾವ ಮನೆಯಲ್ಲಿ 4-5 ಮಂದಿ ಇರ್ತಾರೆ, 4-5 ಮಂದಿಯಲ್ಲಿ 4 ಮಂದಿ ದುಡಿತಾರೆ, ಒಬ್ಬ ವ್ಯಕ್ತಿ ಮಾತ್ರ ಕೂತ್ಕೊಂಡು ತಿಂತಾನೆ, ಅಂತಹ ಮನೆಗೆ ಹೋಗಿ ನೀನು ಭಿಕ್ಷೆಯನ್ನು ಕೇಳಿದೆ ಅಂತಂದ್ರೆ ಖಂಡಿತವಾಗಿ ಅವರು ನಿನಗೆ ಭಿಕ್ಷೆಯನ್ನು ಕೊಡ್ತಾರೆ. ಆದ್ರಿಂದ ನಮ್ಮ ಮನೆಯಲ್ಲಿ ಕೂತು ತಿನ್ನೋರೇ ಭಾರಿ ಜನ, ಆದ್ರಿಂದ ನನ್ನ ಮನೆಗೆ ಒಂದು ಭಿಕ್ಷೆಯನ್ನು ಕೇಳಬೇಡ. ಯಾಕೆಂದ್ರೆ ದುಡಿಯೋರು ನನ್ನ ತಂದೆ ಸುಬ್ರಹ್ಮಣ್ಯ ಭಟ್ರು ಮಾತ್ರ. ಆದ್ರಿಂದ ನಮ್ಮ ಮನೆಯಲ್ಲಿ ಕೊಡ್ಲಿಕ್ಕೆ ಅಷ್ಟೊಂದು ಶ್ರೀಮಂತಿಕೆ ಎನ್ನುವಂಥದ್ದಿಲ್ಲ, ಆದ್ರಿಂದ ಮುಂದೆ ಹೋಗುವ ಅಂತ ಹೇಳಿ ಆ ಶ್ಲೋಕಕ್ಕೆ ಅರ್ಥ. ಇಷ್ಟು ಅವರಿಗೆ ಸಂಸ್ಕೃತ ಜ್ಞಾನ ಎಷ್ಟಿತ್ತು 5 ವರ್ಷಕ್ಕೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಅಂತಹ ಭಿಕ್ಷುಕನಿಗೆ ಈ ಶ್ಲೋಕವನ್ನೇ ಹೇಳಿ ಉತ್ತರವನ್ನು ಕೊಟ್ಟಾಗ ಭಿಕ್ಷುಕರಿಗೆ ಆಗ ಸಂಸ್ಕೃತ ಜ್ಞಾನವೂ ಇತ್ತು. ಈಗಿನ ಕಾಲದ ಭಿಕ್ಷುಕರಾಗೆ ಇರಲಿಲ್ಲ, ಸಂಸ್ಕೃತ ಜ್ಞಾನ ಇತ್ತು. ಆದ್ರಿಂದ ಆ ಶ್ಲೋಕ ಕೇಳಿದ ಕೂಡಲೇ ಆ ಭಿಕ್ಷುಕ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಷ್ಟು ಆ ಸಂಸ್ಕೃತ ಜ್ಞಾನ ಉಳ್ಳಂಥವರು ತ್ರಿವಿಕ್ರಮ ಪಂಡಿತರು. ಅವರ ಶ್ಲೋಕವನ್ನೇ ನೋಡ್ತಾ ಹೋಗುವಾಗ ವಾಯುಸ್ತುತಿ ಆಗ್ಬೋದು, ನರಸಿಂಹ ಸ್ತುತಿ ಆಗ್ಬೋದು, ಸಕಲ ವಿಧ ಅಭಿಷ್ಟಗಳನ್ನ ಈಡೇರಿಸುವಂತಹ ಸ್ತುತಿ ನರಸಿಂಹ ಸ್ತುತಿ. ಉದಯ ರವಿ ಸಹಸ್ರ ದ್ಯೋತಿತಂ ರೂಕ್ಷ ವೀಕ್ಷಂ ಅಂತ ಹೇಳಿ ಪ್ರಾರಂಭವಾಗತ್ತೆ. ಅದರಲ್ಲಿ ಚಟ ಚಟ ಜಡದೂರಂ ಮೋಹಯ ಭ್ರಾಮಯಾರೇನ್ ಕಡಿ ಕಡಿ ಕಡಿಕಾಯ ಜ್ವಾಲಯ ಸ್ಫೋಟಯಸ್ವ ಜಹಿ 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 ವೇಗಂ ಶಾತ್ರವಂ ಸಾನುಬಂಧಂ ದಹ ದಹ ನರಸಿಂಹ ಸಖ್ಯವೀರ್ಯಾಹಿತಮ್ಮೆ. ಕೇಳಲಿಕ್ಕೆ ಭಾರಿ ಸೊಗಸಾಗಿರುತ್ತೆ, ಆದರೆ ಭಾರಿ ಅರ್ಥಪೂರ್ಣವಾಗಿರ್ತಕ್ಕಂತಹ ಮಂತ್ರಗಳು ನರಸಿಂಹ ಸ್ತುತಿ. ಅದೇ ವಿಧವಾಗಿ ವಾಯುಸ್ತುತಿ ಹೇಳೋದೇ ಭಾರಿ ಕಷ್ಟ. ಅಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂತಹ ಶಬ್ದ ಜೋಡೆಯನ್ನು ಮಾಡ್ತಾ ಮಾಡ್ತಾ ಭಗವಂತನ ಆರಾಧಕರಾಗಿರ್ತಕ್ಕಂಥವರು ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರೂ ಕೂಡ ಅವರೊಬ್ಬರು. ಆದ್ದರಿಂದಾಗಿ ಆಚಾರ್ಯ ಜೊತೆಗೆ ವಾದ ಪ್ರತಿವಾದವನ್ನು ಮಾಡಿ ಆಚಾರ್ಯರಿಂದ ಅನೇಕ ವಿಧವಾದ ಭಗವಂತನ ತತ್ವಜ್ಞಾನವನ್ನು ಹೊಂದಿರತಕ್ಕಂತಹ ಮಹನೀಯರು ತ್ರಿವಿಕ್ರಮ ಪಂಡಿತರು. ಅಂತಹ ತ್ರಿವಿಕ್ರಮ ಪಂಡಿತರನ್ನ ಇಲ್ಲಿ ಸ್ತೋತ್ರ ಮಾಡ್ತಾ ಮುಂದೆ ಭಗವಂತ ರಾಮಾವತಾರವನ್ನು ತಾನು ಮಾಡ್ತಾನೆ. ರಾಮಾವತಾರವನ್ನು ಮಾಡೋದಕ್ಕಿಂತ ಮುಂಚೆ ಆ ಉತ್ಪತ್ತಿ ಅಂದ್ರೆ ಸೃಷ್ಟಿಯ ಕಾಲದಲ್ಲಿ ಪ್ರಪಂಚ ಹೇಗಿತ್ತು ಅನ್ನೋದನ್ನ ವಿವರಣೆ ಮಾಡ್ತಾ ಭಗವಂತ ರಾಮನಾಗಿ ಯಾಕೆ ಅವತಾರ ಮಾಡಿದ, ರಾಮನಾಗಿ ಅವತಾರ ಮಾಡಿ ಏನೇನೆಲ್ಲ ತನ್ನ ಬಾಲಲೀಲೆಗಳನ್ನ ದಶರಥ ರಾಜನ ಆಸ್ಥಾನದಲ್ಲಿ ತಾನು ತೋರಿಸ್ತಾ ಬಂದ ಎನ್ನುವಂತಹ ವಿಷಯವನ್ನ ನಾಳೆ ಚಿಂತನೆ ಮಾಡೋಣ. ಅಷ್ಟರಲ್ಲೇನೆ ಇಂತಹ ರಾಮಾಯಣ ಎನ್ನುವಂತಹ ಗ್ರಂಥವನ್ನ 30 ದಿನಗಳನ್ನು ಕೂಡ ಅನುವಾದ ಮಾಡ್ತೇವೆ. ಎಲ್ಲರೂ ಕೂಡ ಶ್ರವಣ ಮಾಡಬೇಕು. ಆ ರಾಮಾಯಣ ಎನ್ನುವಂತಹ ಗ್ರಂಥದ ಶ್ರವಣ ಫಲ ಎಂಥದ್ದು, ಅದನ್ನು ಶ್ರವಣ ಮಾಡಿದ್ರೆ ನಮಗೆ ಏನು ಫಲ ಸಿಗತ್ತೆ ಅನ್ನೋದನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಏನು ಅಂತಂದ್ರೆ, ರಾವಣನಿಂದ ಸೀತಾದೇವಿ ಅಪಹೃತಳಾಗ್ತಾಳೆ. ಅಪಹೃತಳಾದಾಗ ಆ ಸಂಪಾತಿ ಎನ್ನುವಂತಹ ಜಟಾಯು ಎನ್ನುವಂತಹ ಪಕ್ಷಿ, ಆ ಪಕ್ಷಿ ಅನೇಕ ವಿಧವಾದ ರಾವಣನ ಜೊತೆಗೆ ಯುದ್ಧ ಮಾಡುತ್ತೆ. ಯುದ್ಧ ಮಾಡಿದಾಗ ಆ ಯುದ್ಧದಲ್ಲಿ ರಾವಣನ ಕೈಯಿಂದ ರೆಕ್ಕೆ ಕತ್ತರಿಸಿಕೊಂಡು ಬಿಟ್ಟು ಭೂಮಿಯ ಮೇಲೆ ಬೀಳತ್ತೆ. ಭೂಮಿಯ ಮೇಲೆ ಬಿದ್ದಾಗ ಆ ಪಕ್ಷಿ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ರಾವಣ ಲಂಕಾಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ. ಅನಂತರ ಸುಗ್ರೀವನ ಆದೇಶಕ್ಕೆ ಅನುಗುಣವಾಗಿ ಎಲ್ಲಾ ಕಪಿಗಳು ಕೂಡ ಸೀತೆ ಎಲ್ಲಿದ್ದಾಳೆ ಹುಡುಕೋಣ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಒಂದೊಂದು ಕಪಿಯ ತಂಡ ಹೊರಡಲಿಕ್ಕೆ ಪ್ರಾರಂಭವಾಗತ್ತೆ. ಒಂದು ಕಪಿಯ ತಂಡ ಆ ಪಕ್ಷಿ, ಆ ಗರುಡ ಪಕ್ಷಿ ಎಲ್ಲಿಯಾದ್ರೆ ರೆಕ್ಕೆಯನ್ನು ಕತ್ತರಿಸಿಕೊಂಡು ಬಿದ್ದಿತ್ತೋ ಅಲ್ಲಿಗೆ ಒಂದು ತಂಡ ಬಂದು ತಾವು ಕೂತಿತ್ತು. ಸೀತೆ ಎಲ್ಲಿದ್ದಾಳೋ ಎಂತ ಹುಡುಕೋದು ಅಂತ ಹೇಳಿ ತಲೆಬಿಸಿ ಮಾಡಿಕೊಂಡು ಕೂತಿತ್ತು.
ಕೂತಿದ್ದಾಗ ಎಲ್ಲ ಕಪಿಗಳು ಕೂಡ ಪ್ರಯೋಪವೇಶಕ್ಕಾಗಿ ತಾವು ಕೂತಾಗ ಅವರುಗಳು ಚಿಂತನೆ ಮಾಡ್ತಾರೆ, ನಾವು ಹೀಗೆ ವಾಪಸ್ ಹೋಗ್ಬಿಟ್ರೆ ಸುಗ್ರೀವ ನಮ್ಮನ್ನ ಕ್ಷಮಿಸುವುದಿಲ್ಲ. ಸೀತೆಯನ್ನು ಹುಡುಕೋಣ ಅಂತಂದ್ರೆ ಸೀತೆ ಎಲ್ಲಿದ್ದಾಳೋ ನಮಗೆ ಗೊತ್ತಿಲ್ಲ, ಏನು ಮಾಡೋದು ಅಂತ ಹೇಳಿ ಚಿಂತೆ ಮಾಡ್ತಾ ಒಂದು ಕಡೆ ಕೂತಾಗ ಅಲ್ಲಿಯೇ ದೂರದಲ್ಲಿ ಒಂದು ಪಕ್ಷಿ, ಅದೇ ರಾವಣನ ಜೊತೆಗೆ ಯುದ್ಧ ಮಾಡಿರ್ತಕ್ಕಂತಹ ಗರುಡ ಪಕ್ಷಿ ರೆಕ್ಕೆ ಕತ್ತರಿಸಿಕೊಂಡಲ್ಲಿ ಬಿದ್ದಿದ್ದಾಗ ಆ ಅನೇಕ ಕಪಿಗಳ ತಂಡ ಅಲ್ಲಿ ಕೂತಾಗ ಒಂದು ಕಪಿಗೆ ಆಲೋಚನೆ ಬಂತಂತೆ, ನಾವೆಲ್ಲರೂ ಕೂಡ ಸುಮ್ಮನೆ ಕೂಡೋದು ಬೇಡ, ಉಪವಾಸ ಏನ್ ಮಾಡೋಣ, ಸುಮ್ಮನೆ ಕೂಡೋದು ಬೇಡ, ಎಲ್ಲರೂ ಕೂಡ ಒಂದು ಚಿಂತನೆ ಮಾಡೋಣ. ಏನು ಅಂತಂದ್ರೆ ನಾವು ಯಾರಿಗೋಸ್ಕರ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ, ಆ ಸೀತೆ ಯಾರವಳು, ಸೀತೆಯನ್ನ ಅನ್ವೇಷಣೆ ಮಾಡಲಿಕ್ಕೆ ಪ್ರೇರಕನಾಗಿರ್ತಕ್ಕಂತಹ ರಾಮ, ಆ ರಾಮ ಎಂಥವನು, ಅವನ ಬಗ್ಗೆ ನಾವು ಚಿಂತನೆ ಮಾಡ್ತಾ ಬರೋಣ, ಆವಾಗಲೇ ನಾವು ಕೂತಿದ್ದು ಕೂಡ ಸ್ವಲ್ಪ ಸಾರ್ಥಕವಾಗತ್ತೆ ಅಂತ ಕೂತಾಗ ಒಬ್ಬ ಕಪಿ ನಿಂತು ಹೇಳ್ತಾನಂತೆ, ನನಗೆ ರಾಮನ ಬಗ್ಗೆ ಗೊತ್ತು ಅಂತ ಹೇಳಿ ರಾಮನ ಬಗ್ಗೆ ಅಷ್ಟುವರೆಗೂ ಏನು ರಾಮಾಯಣ ನಡೆದಿತ್ತೋ ಅದನ್ನೆಲ್ಲವನ್ನೂ ಕೂಡ ಹೇಳ್ತಾ ಬಂತಂತೆ. ಆ ಕಪಿ ತಂಡ ಮುಗಿತು, ಇನ್ನೊಂದು ಕಪಿ ಹೇಳತ್ತಂತೆ ರಾಮನ ಬಗ್ಗೆ ಹೇಳ್ತಾ ಬರತ್ತಂತೆ. ಅಲ್ಲಿ ರಾಮನ ಬಗ್ಗೆ ಗುಣಗಾನ ಮಾಡ್ತಾ ಇರುವಾಗ ಏನು ಅದ್ಭುತ ನಡೀತು ಅಂತಂದ್ರೆ, ರಾವಣನ ಪ್ರಹಾರದಿಂದ ತುತ್ತಾಗಿರ್ತಕ್ಕಂತಹ ಯಾವ ಗರುಡ ಇತ್ತೋ, ಮೂಲೆಯಲ್ಲಿ ಬಿದ್ದಿತ್ತೋ, ಆ ನಿಧಾನವಾಗಿ ಆ ಗರುಡನಿಗೆ ರೆಕ್ಕೆ ಚಿಗುರ್ಲಿಕ್ಕೆ ಪ್ರಾರಂಭವಾಯ್ತಂತೆ. ರೆಕ್ಕೆ ಚಿಗುರ್ಲಿಕ್ಕೆ ಪ್ರಾರಂಭವಾಗ್ತಾ ಬಂತಂತೆ. ರಾಮಾಯಣ ಎಲ್ಲಿವರೆಗೂ ಮುಗಿದಿತ್ತೋ ಅಲ್ಲಿವರೆಗೆ ಅನುವಾದ ಮಾಡಿದ್ರು. ಅಲ್ಲಿವರೆಗೂ ಚಿಗುರ್ತಾ ರೆಕ್ಕೆಯಿಂದ ಕೂಡಿರ್ತಕ್ಕಂತಹ ಆ ಗರುಡ ಪಕ್ಷಿ ಆ ಗುಂಪಿನ ಹತ್ರ ಬರುತ್ತಂತೆ. ಬಂದು ಬಿಟ್ಟು ಸ್ವಲ್ಪ ಮಾತ್ರ ರೆಕ್ಕೆ ಚಿಗುರಿದೆ, ಇನ್ನೊಮ್ಮೆ ರಾಮಾಯಣವನ್ನ ಹೇಳಿ ಅಂತ ಹೇಳ್ತಂತೆ. ಎಲ್ಲರೂ ಕೂಡ ಇನ್ನೊಮ್ಮೆ ರಾಮಾಯಣವನ್ನ ಹೇಳಿದಾಗ ಪರಿಪೂರ್ಣವಾದ ರೆಕ್ಕೆಯನ್ನು ಹೊಂದಿರತಕ್ಕಂತಹ ಆ ಗರುಡ ತಾನು ಹೇಳ್ತಾನಂತೆ, ಭಗವಂತನ ಅನುಗ್ರಹದಿಂದ ದೂರದೃಷ್ಟಿ ನನಗೆ ಇದೆ, ಎಷ್ಟೇ ದೂರ ಇರ್ಬೋದು ಆ ದೂರದೃಷ್ಟಿ ನಾನು ಬಲ್ಲೆ, ಆದ್ರಿಂದಾಗಿ ಸೀತೆಯನ್ನು ಕರ್ಕೊಂಡು ಹೋಗಿದ್ದು ಯಾರೂ ಅಲ್ಲ, ಆದ್ರಿಂದಾಗಿ ಇದೊಂದು ಉತ್ಪ್ರೇಕ್ಷ ರಾಮಾಯಣಕ್ಕಿರ್ತಕ್ಕಂತಹ ಸಾಮರ್ಥ್ಯ ಎಂಥದ್ದು ಅಂತ ಹೇಳಿ ತಿಳಿಸಿಕೊಡ್ತಾರೆ. ಎಂಥದ್ದು ಅಂದ್ರೆ ಆ ಪಕ್ಷಿ ಮೇಲಕ್ಕೆ ಹಾರಿದಂತೆ ಸೀತೆ ಲಂಕಾಪಟ್ಟಣಕ್ಕೆ ಹೋಗಿರ್ತಾಳೆ. ಆ ಲಂಕಾಪಟ್ಟಣವನ್ನ ಪ್ರವೇಶ ಮಾಡಿತು. ಶಿಂಶುಪಾ ವೃಕ್ಷ, ಆ ಶಿಂಶುಪಾ ವೃಕ್ಷದ ಕೆಳಗಡೆ ಸೀತೆಯನ್ನ ನೋಡ್ತದೆ. ನೋಡಿಬಿಟ್ಟು ಈ ಕಡೆ ದಡಕ್ಕೆ ಬಂದು ಎಲ್ಲಾ ಕಪಿಗಳಿಗೂ ಕೂಡ ಸೀತೆ ವೃತ್ತಾಂತವನ್ನ ಹೇಳತ್ತಂತೆ. ಇಷ್ಟೆಲ್ಲ ಹೇಳಿದಾಗ ಆ ಸೀತೆಯ ಅನ್ವೇಷಣವನ್ನ ಮಾಡಿರ್ತಕ್ಕಂಥದ್ದು ಅನಂತರ ಮುಖ್ಯ ಪ್ರಾಣ, ಅನಂತರ ವಾಯುದೇವರು. ಆದರೆ ರಾಮಾಯಣವನ್ನ ಶ್ರವಣ ಮಾಡೋದ್ರಿಂದ ಏನಾಗತ್ತೆ ಲಾಭ ಅಂತಂದ್ರೆ, ಮನಸ್ಸನ್ನು ನೊಂದುಕೊಂಡಿರ್ತಕ್ಕಂತಹ ವ್ಯಕ್ತಿಗಳು, ಇನ್ನು ಸಂಸಾರವೇ ಬೇಡ ಅಂತ ಹೇಳಿ ಸಂಸಾರದ ಮೇಲೆ ವಿರಕ್ತಿಯನ್ನು ಹೊಂದಿರತಕ್ಕಂತಹ ಪ್ರಜೆಗಳಿಗೆ ರಾಮಾಯಣವನ್ನ ಕೇಳ್ತಾ ಇದ್ದಾಗ ಈ ಸಂಸಾರದಲ್ಲಿ ಆಸಕ್ತಿ ಎನ್ನುವಂಥದ್ದು ಉತ್ಪತ್ತಿಯಾಗತ್ತೆ. ಸಂಸಾರದಲ್ಲಿ ಆಸಕ್ತಿ ಅಂದ್ರೆ ಭೋಗ ಮಾಡುವಂತಹ ಆಸಕ್ತಿ ಅಲ್ಲ, ಭಗವದ್ವಿಷೇಕವಾದ ಆಸಕ್ತಿ ಎನ್ನುವಂಥದ್ದು ಸಂಸಾರದಲ್ಲಿ ಮೂಡತ್ತಂತೆ. ಮೂಡಿ ಕೊನೆಗೆ ಸೀತೆಯನ್ನ ಆ ಪಕ್ಷಿ ನೋಡಿದ ಹಾಗೆ ಪ್ರಜೆಗಳು ಕೂಡ ಆ ತತ್ವಗುಣಕ್ಕೆ ಯಾವ ಪ್ರಕೃತತ್ವಕ್ಕೆ ನಿಯಾಮಕಳಾಗಿರ್ತಕ್ಕಂತಹ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಕೊನೆಗೆ ರಾಮನ ದರ್ಶನವೂ ಕೂಡ ಆ ಪ್ರಜೆಗಳಿಗೆ ಆಗತ್ತೆ. ಆದ್ದರಿಂದಾಗಿ ಇಂತಹ ರಾಮಾಯಣವನ್ನ ಕೇಳೋದ್ರಿಂದಾಗಿ ಪ್ರಜೆಗಳಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಭಗವಂತನಲ್ಲಿ ಭಕ್ತಿ ಅನ್ನುವಂಥದ್ದು ಅಭಿವೃದ್ಧಿಯಾಗಿ ಭಗವಂತನನ್ನ ಕಾಣುವಂತಹ ಸೌಭಾಗ್ಯವನ್ನ ಅವರು ಕಾಣ್ತಾರೆ ಎನ್ನುವಂತಹ ತತ್ವ ರಾಮಾಯಣದಲ್ಲಿ ಅಡಗಿರ್ತಕ್ಕಂಥದ್ದು. ಅಂತಹ ರಾಮಾಯಣದ ಮುಂದಿನ ವಿಷಯವನ್ನ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ 4 ಪದ್ಯದ ಅನುವಾದವನ್ನ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹ ಭಿನ್ನ ವೇದವ್ಯಾಸ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಹರಯೇ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ